ದಿಗ್ಗಜಗಳಾದಂತಹ ನಮ್ಮ ಎಸ್ ಜೆ ನಂದಿಹೇಳ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಣ್ಣ ಮುಂದೆ ಬನ್ನಿ. ಸೊ ಹಾಗೆ ಜಯರಾಮಣ್ಣ ಮುಂದೆ ಬನ್ನಿ, ಅಂಚೆಹಳ್ಳಿ ಶಿವಕರ್ ಬನ್ನಿ, ಕೇಶವ ಬನ್ನಿ, ಮುಂದೆ ಬನ್ನಿ, ಎಲ್ಲ ವೇದಿಕೆಗೆ ಬರಬೇಕು, ಜ್ಯೋತಿಯನ್ನು ಬೆಳಗಿಸಬೇಕು. ನಮ್ಮ ಸುವರ್ಣ ಕರ್ನಾಟಕ ಚಲನಚಿತ್ರ ವಿತರಕರ ಸಂಘದ ಅಧ್ಯಕ್ಷರಾದಂತಹ ನವಶಕ್ತಿ ನಾಗರಾಜ್ ಅವರು, ನಮ್ಮ ಸಂರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದಂತಹ ಗಣೇಶನ್, ನಮ್ಮ ನಾಗೇಶ್ವರರಾವ್, ಆಮೇಲೆ ಗೋಪಿಲೋಲಾ ಮತ್ತು ಬರಬೇಕು. ಏನಿಲ್ಲ ಮುಲಾಜ್ ಏನಿಲ್ಲ ಸರ್, ಏನಿಲ್ಲ, ಸೆಂಟಿಮೆಂಟಲ್ ಏನಿಲ್ಲ ಎಂದು ಬರಬೇಕು. ಕರ್ಕೊಂಬನ್ನಿ ಸರ್ ಅವರು, ಗಣೇಶನ್ ಅವ್ರನ್ನ ಕರ್ಕೊಂಬನ್ನಿ, ಸನತ್ ಕುಮಾರ್ ಅವ್ರನ್ನ ಕರ್ಕೊಂಬನ್ನಿ ಸರ್, ನರಸಿಂಹರಾಜ್ ಅವರೇ ವೇದಿಕೆ ಬನ್ನಿ. ನಮ್ಮ ಪ್ರದರ್ಶಕರಾದಂತಹ ಹಿರಿಯ ವಿತರಕರು ಪ್ರದರ್ಶಕರಾದಂತಹ ನಮ್ಮ ಚಂದನ್ ಸುರೇಶ್ ವೇದಿಕೆಗೆ ಬರಬೇಕು. ನಮ್ಮ ಹಿರಿಯ ಎದ್ದು ಬರಬೇಕು, ಕರ್ಕೊಂಡು ಎಳ್ಕೊಂಡೆಲ್ಲ ಬರಲ್ಲ ನಾವು, ಆಯ್ತಾ. ನರಸಿಂಹ ಬನ್ನಿ. ನಮ್ಮ ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆ ಖಜಾಂಚಿಗಳಾದಂತಹ ನರಸಿಂಹ ಹಾಗೂ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಕಾಮಾಕ್ಷಿ ರಾಜು, ಕಾಮಾಖ್ಯ ಥಿಯೇಟರ್ನ ಮಾಲೀಕರಾದಂತಹ ಮುರಳಿ, ಕಾಮಾಖ್ಯ ಮುರಳಿ ಅವ್ರ ಮೇಲೆ ಬರಬೇಕು. ಅದೇ ರೀತಿ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ನ ಚೀಫ್ ಆಗಿರ್ತಕ್ಕಂಥ ಶುಭಾ ರಾಜಶೇಖರ್ ಅವರು ಮೇಲೆ ಬರಬೇಕು. ಹಿರಿಯ ವಿತರಕರಾದಂತಹ ನಮ್ಮ ಸೋಮರಾಜು, ಹಾಗೆ ನಾರಾಯಣಮೂರ್ತಿಗಳು, ಹಾಗೆ ನಮ್ಮ ನಿರ್ಮಾಪಕರು ಗೆಳೆಯರು ಆದಂತಹ ನಮ್ಮ ಸಂರಕ್ಷಣೆ ವೇದಿಕೆಯ ಕಾರ್ಯದರ್ಶಿಗಳಾದಂತಹ ನಾಗೇಶ್ ಕುಮಾರ್ US ರವರು ವೇದಿಕೆಗೆ ಬರಬೇಕು. ಸೊ ನಮ್ಮ ಹಿರಿಯ ನಿರ್ದೇಶಕರು ವಾಸುದೇವ ಮೂರ್ತಿಗಳು, ನೀವು ಆ ಕಡೆ ನೋಡ್ತಿದ್ರೆ ಮುಖ ಬನ್ನಿ. ರಾಜಶೇಖರ್ ಸರ್ ಬನ್ನಿ, ಪ್ಲೀಸ್ ಕಾ ನೀವೆಲ್ಲ ಬಂದ್ರೆ ವೇದಿಕೆ ಕಡೆ. ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್ ಸರ್, ಎಸ್ ಸರ್, ಒಂದ್ ಸೆಕೆಂಡ್. ಸೊ ನಿಮ್ಮ ಕಡೆಯಿಂದ ಯಾರು? ನಮ್ಮ PRO ವೆಂಕಟೇಶ್ ಮೇಲೆ ಬರ್ಬೇಕು. ಬಾ ವೆಂಕಿ, ಬಾ, ಆಮೇಲೆ ಮಾತಾಡುವಂತ. ಇಲ್ಲ ಬಾ, ನೀವು ಇಲ್ಲಿ ಕಡೆ ಮಾಡ, ಜ್ಯೋತಿ ಬೆಳಗ್ಸನ್ ಬಾ. ಸೊ ಇನ್ನು ಯಾರಿದ್ದಾರೆ ಸರ್? ಸರ್ ವಕ್ರತುಂಡ ಮಹಾಕಾಯ ಸರ್ ಯಾರು? ನಮ್ಮ ಚಿತ್ರದ ಟೈಟಲ್ ಸಂಗಾತಿಗೆ ಅಣ್ಣ ಮೂರ್ತಿ ಅಣ್ಣ, ವಕ್ರತುಂಡ ಮಹಾಕಾಯ. ನಾನು ಮೊದಲು ಮಾತಾಡ್ತೀನಿ ತಿಳ್ಕೊಂಡಿರಲಿಲ್ಲ, ಯಾಕೆಂದರೆ ಇದು ನಾವು ಈ ಸಿನಿಮಾನ ಮಾಡಿ ಇದರಲ್ಲಿ ನಾವು ಭಾಗವಹಿಸಿ ತುಂಬ ದಿನಗಳಾಗಿವೆ. ಸೊ ನೆನಪಲ್ಲಿ ಎಲ್ಲವೂ ಇಲ್ಲ, ಕೆಲವು ಮಾಸಿದೆ, ಕೆಲವು ಅನುಭವದ್ದು. ಆದರೆ ನೋಡಿ, ನಾನು ಒಟ್ಟಾರೆ ಯಾಕೆ ಇದರಲ್ಲಿ ಪಾತ್ರ ಮಾಡಿದೆ ಅಂತ ನಾನು ಹೇಳ್ತೀನಿ. ನನಗೆ ಈ ಹಾಡುಗಳನ್ನು ನೋಡಿ ಸ್ವಲ್ಪ ಬೇರೆ ಥರ ಇದೆ ಸಿನಿಮಾನ ಅಂದ್ಕೊಂಡಿದ್ದಕ್ಕಿಂತ ಅಂತ ಅನಿಸುತ್ತೆ. ಅವಾಗ ಹಾಡಿದ ಕಲ್ಪನೆ ಇರಲಿಲ್ಲ ಅವ್ರ ಕಥೆ ಹೇಳಿದಾಗ ನನಗೆ. ಬಟ್ ಅದು ಕಥೆಗೆ ಪೂರಕವಾಗಿ ಬೇಕಾಗುತ್ತೆ ಅನ್ನೋದು. ನೋಡಿ, ನನಗೆ ಸುಬ್ಬಣ್ಣ ಅವ್ರು ಇದ್ದಿದ್ದ ಕಾಲದಿಂದ ನೀನಾಸಂ ಜೊತೆ ನನಗೆ ಭಾಳ ಗಟ್ಟಿಯಾದ ಸಂಪರ್ಕ ಆಯಿತು, ಬಾಂಧವ್ಯ ಆಯಿತು. ನಾನು ತುಂಬ ವರ್ಷ ಅಲ್ಲಿಗೆ ಹೋಗಿದ್ದೀನಿ. ಎಷ್ಟು ವರ್ಷ ನಾನು ನೀನಾಸಂಗೆ ಸತತವಾಗಿ ಹೋಗಿದ್ದೀನಿ ಅಂದರೆ, ಅಲ್ಲಿ ನನ್ನ ಮಗಳು ಅಲ್ಲಿಗೆ ಬಂದು ಅಲ್ಲಿಂದ ಪ್ರಭಾವಿತಳಾಗಿ ಅವಳು PUC ಆದಮೇಲೆ ಕಾಲೇಜ್ ಬಿಟ್ಟು 2 ವರ್ಷ ನೀನಾಸಂನಲ್ಲಿ ಇದ್ದು, ಈಗ ಅವಳು ಒಂದು 2 ಸಿನಿಮಾ ಮಾಡಿದಾಳೆ. ಅವಳು ಅಂದರೆ ರಂಗಭೂಮಿಯವರು, ನಾವು ಮೂಲ ರಂಗಭೂಮಿಯವರು, ಅದಕ್ಕಾಗಿ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ಜನ ನೀನಾಸಂ ಬಳಗದವರು ಇದರಲ್ಲಿ ಇದ್ದಾರೆ ಅಂತ ಕೇಳಿ ನನಗೆ ಒಂಥರ ಅದರಿಂದ ಸ್ವಲ್ಪ ಒಂದು ರೀತಿಯಲ್ಲಿ ಹಿತ ಅನ್ನಿಸ್ತು. ಯಾಕೆಂದರೆ ಇವರು ರತ್ನ ಅವರಾಗಲಿ ಮತ್ತು ಶ್ರೀಧರ ಅವರಾಗಲಿ, ಅವ್ರನ್ನಿವತ್ತು ನಾನು ನೆನಪು ಮಾಡ್ಕೊಳ್ತೀನಿ. ಎಷ್ಟು ಆತ್ಮೀಯವಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು ನಾವು ನೀನಾಸಂಗೆ ಹೋದರೆ.
ಅಂದರೆ ನಮ್ಮ ತಂದೆ ಕಾಲದಿಂದಲೂ ನಮ್ಮ ತಂದೆನೂ ಅಲ್ಲಿಗೆ ಯಾವಾಗ ಹೋಗ್ತಾ ಇದ್ವಿ, ಎಷ್ಟು ವರ್ಷ ಒಂದು 25 ವರ್ಷ ಹೋಗಿದ್ದಾರೆ ನಮ್ಮ ತಂದೆ ಅಲ್ಲಿ. ನಾವಾಗಲ್ಲಿ ಅಲ್ಲಿ ಆಹಾರ್ಯ ಅಂತ ಅವ್ರದ್ದು ಮೆಸ್ ನಡೆಸ್ತಾ ಇದ್ರು. ಅಲ್ಲಿ ಕೂತ್ಕೊಂಡ್ರೆ ನಮಗೆ ವಿಶೇಷವಾಗಿ ಸ್ವಲ್ಪ ನೋಡ್ಕೊಳ್ಳೋರು, ಅಲ್ಲಿ ದೋಸೆ ಸಾಲಾಗಿ ಬರೋದು, ಅಷ್ಟೊಂದು ಜನಕ್ಕೆ ಒಟ್ಟಿಗೆ ದೋಸೆ ಮಾಡಿಕೊಡೋರು, ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಮತ್ತು ಇಲ್ಲಿ ನೀನಾಸಮಲ್ಲಿ ಓದ್ತಾ ಇದ್ದಿದ್ದು ಹುಡುಗರೆಲ್ಲ ನಮಗೆ ಪರಿಚಯ ಆಯಿತು, ಬೇರೆ ಬೇರೆ ಬ್ಯಾಚ್ ಅವರು. ಅವ್ರನ್ನ ಪಣಿ ಮೇಡಮ್ ಇದ್ದಾರೆ ಇಲ್ಲಿ, ನಾವು ಅವ್ರನ್ನೆಲ್ಲ ಹಾಕೊಂಡು ನಾಟಕ ಎಲ್ಲ ಮಾಡಿದ್ದೀನಿ ನಾನು ಒಂದು ಸತಿ. ಅಲ್ಲ, ನೀವೇ ರತ್ನವರು ಮಾಡಿದ್ದಾರೆ ಅದರಲ್ಲಿ, ನಾನು ನಾಟಕ ಮಾಡಿದ್ದೀನಿ ನಾನು ನೀನಾಸಮ್ಗೆ. ಅಷ್ಟಿದ್ರಿಂದ ಒಳ್ಳೆ ನಮ್ಮ ಸಿನಿಮಾ ಅಂತಲೇ ಅನ್ನಿಸ್ತು ನನಗೆ, ಅದನ್ನ ಮಾಡಬೇಕು ಅಂತ ಒಪ್ಕೊಂಡಾಗ. ನಾನು ರತ್ನವ್ರ ಹತ್ರ ಜಗಳನೂ ಮಾಡಿದ್ದೀನಿ, ಇದೆಲ್ಲ ಮಾಡೋಕ್ಕೆ ಬರಬಾರ್ದು ನೀವು, ಕನ್ನಡ ಸಿನಿಮಾ ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳಿದ್ದೆ ನಾನು. ಅಂದರೆ ಸಿನಿಮಾ ಮಾಡೋ ಒಂದು ಆಸೆ ಬಂದ ಮೇಲೆ ಅದು ಇವರು ಯುಧಿಷ್ಠರನ ಜೂಜಾಡುವ ಚಪ್ಪಲ ಥರ ಯಾರು ಹಿಂದಕ್ಕಿಂತ ಸರಿಯಾದ ಒಂದ್ಸತಿ ಮನಸ್ಸಿಗೆ ಬಂದ ಮೇಲೆ ಅವ್ರು ಮಾಡಿದ್ದಾರೆ. ದೊಡ್ಡ ಸಾಹಸ ಅಂತ ತಿಳ್ಕೊಳ್ತೀನಿ. ಮತ್ತು ತುಂಬ ಕಷ್ಟಪಟ್ಟು ನಮ್ಮ ಕಿಟ್ಟಿಯವರು ಇದರ ರಚಿಸಿ ಇದನ್ನು ನಿರ್ದೇಶನ ಮಾಡಿ ಅವರೇ ಮುಖ್ಯ ಪಾತ್ರವನ್ನು ಮಾಡಿ ನನ್ನ ಕೈಲಿ ಅಟ್ಲೀಸ್ಟ್ ಭಾಳ ಬೇಕಿತ್ತೋ ಬೇಡವಿತ್ತೋ ನಾನು ಅವ್ರಿಗೆ ಆಗಾಗ ಕ್ಲಾಸ್ ತೊಗೊಂಡಿದ್ದೀನಿ ಅವ್ರಿಗೆ. ಇಷ್ಟೆಲ್ಲ ಆಗಿದೆ. ಈಗ ನನಗೆ ಈ ಚಿತ್ರ ಇಷ್ಟು ಕಷ್ಟಪಟ್ಟು ಒಂದು ಕಷ್ಟದ ಗರ್ಭದಿಂದ ಅದು ಹೊರಗೆ ಬಂದಿದೆ ಅನ್ನೋದು ಒಂದು ಸಂತೋಷ. ಇದು ಚೆನ್ನಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಒಂದಂತ ಹೇಳ್ತೀನಿ, ನೀವು ಇದನ್ನು ಮಾಧ್ಯಮದವರು ನೀವು ಹೇಗಾದರೂ ಇದನ್ನು ಸಾಧ್ಯವಾಗಿಸ್ಬೇಕು. ನೀವು ಅದನ್ನು ಜನಕ್ಕೆ ಇದನ್ನು ಮುಟ್ಟಿಸೋದ್ರಲ್ಲಿ ಇಂಥ ಒಂದು ಪ್ರಯತ್ನ ಆಗಿದೆ ಅಂತ. ಇಂಥವರೆಲ್ಲ ಹೊಸೊಬ್ಬರು ಸಿನಿಮಾಗೆ ಬಂದ್ರೇ ಏನಾದ್ರು ಹೊಸದು ಬರೋದಕ್ಕೆ ಸಾಧ್ಯ ಇದೆ. ಮತ್ತು ಅದನ್ನು ನಾವು ಅದರಲ್ಲಿ ಅದರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕೆಲವು ತಪ್ಪುಗಳಲ್ಲದ ತಪ್ಪುಗಳನ್ನು ನಾವು ಹೊಟ್ಟೆಗೆ ಹಾಕ್ಕೊಂಡು ನಾವು ಹೇಗಾದರೂ ಉತ್ತಮ ಕನ್ನಡ ಚಲನಚಿತ್ರದ 70ರ ದಶಕದಲ್ಲಿ ಕನ್ನಡಕ್ಕೆ ಎಂಥ ವರ್ಚಸ್ಸಿತ್ತು, ಸಿನಿಮಾದ ರಂಗದಲ್ಲಿರ್ಬೋದು, ನಮ್ಮ ಸಾಹಿತ್ಯದಲ್ಲಿ, ಕವನ ರಚನೆಯಲ್ಲಿ, ಹೊಸ ರಾಜಕಾರಣ ಎಲ್ಲ 70ರ ದಶಕದಲ್ಲಿ ಕರ್ನಾಟಕಕ್ಕೆ ಬಂತು. ಹೊಸದ ರೀತಿಯ ಶೀರ್ಷಿಕೆಗಳು ಪತ್ರಿಕೆಗಳಲ್ಲಿ, ಲಂಕೇಶ್ ಪತ್ರಿಕೆಯಿಂದ ಶುರುವಾಗಿ ಎಂತೆಂಥದ್ದೆಲ್ಲ ಇತ್ತು. ಆ ಥರ ವರ್ಚಸ್ಸನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ನಮ್ಗೆ ಆಗಬೇಕು. ಎಲ್ಲರೂ ಒಂದು ಸ್ವಲ್ಪ ಸಹಕರಿಸಬೇಕು. ಏನೋ ನನಗೆ ಹೇಳ್ತಾರೆ, ನೀವು ಸಹಕರಿಸಬೇಕು, ನೀವು ದುಡ್ಡು ಜಾಸ್ತಿ ತಗೋತೀರ ಅಂತ. ಎಲ್ಲರೂ ಮಾಡೋಣ. ಉತ್ತಮವಾದ ಕತೆ, ಉತ್ತಮವಾದ ನಿರ್ದೇಶನ, ಸ್ವಲ್ಪ ಬಿಗಿಯಾದ ಒಂದು ನಿರ್ಮಾಣ. ಈಗ ಬೇರೆ ಉದ್ಯೋಗದಿಂದ ದುಡ್ಡು ಮಾಡ್ಕೊಂಡಿರೋರು ಸಿನಿಮಾ ನಿರ್ಮಾಣಕ್ಕೆ ಬಂದರೆ, ಈ ಕೆಲವರು ಮಾಲೀಕರು ಕಟ್ಟಡ ಕಟ್ಟಿಸ್ಬೇಕಾದ್ರೆ ಆರ್ಕಿಟೆಕ್ಟ್ಗೆ ಹೇಳ್ತಾ ಇರ್ತಾರಲ್ಲ, ಇಲ್ಲೊಂದು ಆರ್ಚ್ ಹಾಕ್ಬಿಡಿ, ಇಲ್ಲೊಂದು ಗೋಪುರ ಕಟ್ಬಿಡಿ ಅಂತ. ನಮ್ಮ ಕರ್ನಾಟಕದ ರಾಜಕಾರಣಿಗಳು ಬೆಂಗಳೂರು ಏರ್ಪೋರ್ಟನ್ನು ಹೊಯ್ಸಳ ದೇವಸ್ಥಾನ ಥರ ಕಟ್ಟಕ್ಕೆ ಹೋಗಿದ್ರು. ಎಷ್ಟು ಕಷ್ಟ ಆಯಿತು ಗೊತ್ತು ಅವ್ರನ್ನ ಅದರಿಂದ ಬಿಡಿಸೋದಕ್ಕೆ. ನೀವು ನಮಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ, ಎಲ್ಲರೂ ಏರ್ಪೋರ್ಟ್ ಥರ ಇರಬೇಕು, ದೇವಸ್ಥಾನ ಥರ ಇರಬೇಕು. ಒಂದು ಥರ ಇನ್ನೊಂದು ಇರೋದು ತುಂಬ ಕಷ್ಟ ಆಗುತ್ತೆ. ಎನಿವೆ, ನಮಗೆ ಈ ಆರ್ಕಿಟೆಕ್ಟ್ಸ್ಗೆ ಹೆಂಗೆ ತಲೆ ಮೇಲೆ ಹೇರ್ತಾ ಇದ್ದಾರೆ. ಒಳ್ಳೆ ಥಿಯೇಟರ್ ಕಟ್ಟೋದು ತುಂಬ ಕಷ್ಟ. ಯಾಕೆಂದರೆ ಥಿಯೇಟರ್ ಕಟ್ಟಬೇಕಾದ್ರೆ ಆರ್ಕಿಟೆಕ್ಟ್ಸ್ಗೆ ಮೇಲೆ ಜಾಸ್ತಿ, ನಮ್ಮ ಆರ್ಕಿಟೆಕ್ಟ್ಸು ಸರಿಯಾಗಿ ಸ್ಟಡಿ ಮಾಡಲ್ಲ ಥಿಯೇಟರ್ ಹೆಂಗೆ ಕಟ್ಟಬೇಕು ಅಂತ. ಅಂದರೆ ಅದರ ಮಾಲೀಕರ ಮಾತು ಕೇಳ್ಕೊಂಡು ಕಟ್ಟೋ ಥರದ್ದಾಗುತ್ತೆ. ಎಷ್ಟೊಂದು ಕಡೆ ಥಿಯೇಟರ್ಗಳು ಹಾಳಾಗಿರೋದು ಅದಕ್ಕಾಗಿ. ಸಿನಿಮಾಗಳು ಹಾಗೆ ಆಗುತ್ತೆ. ಅನ್ಪ್ರೊಫೆಷ್ನಲ್ ಆಗಿರೋ ಪ್ರೊಡ್ಯೂಸರ್ಸ್ ಬಂದರೆ ಆಮೇಲೆ ಅವ್ರಿಗೆ ದುಡ್ಡು ಲಾಸ್ ಆಯಿತು, ಅವ್ರಿಗೆ ಅರ್ಥ ಆಗಲಿಲ್ಲ, ಹೆಂಗೆ ಖರ್ಚಾಯಿತು ಇದೆಲ್ಲ ಹೇಳಿದ್ರೆ ಅವರು ಬಿಸ್ನೆಸ್ ಬೇರೆ ಮಾಡ್ತಾ ಇರ್ತಾರಲ್ಲ, ಆ ಥರ ನಡೆಸ್ತಾರೆ. ಅವರು ಯಾರೋ ಗೊತ್ತಿರೋರನ್ನ ಇಟ್ಕೊಂಡು ಮಾಡ್ತಾರೆ. ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ಇಟ್ಕೊಂಡು ಏನಾರು ಮಾಡಿ, ಅದಕ್ಕೆ ಬಜೆಟ್ ಅಂತ ಮಾಡಿ, ಸಿನಿಮಾಗೆ ಕಾಂಟ್ರಾಕ್ಟ್ ಅಂತ ಮಾಡಿ, ಎಲ್ಲ ಕೈಯಲ್ಲಿ ಕಾಂಟ್ರಾಕ್ಟ್ ಬರೆಸ್ಕೊಂಡು ಹೀಗೆಲ್ಲ ಮಾಡಿದ್ರೆ ಸ್ವಲ್ಪ ಉತ್ತಮವಾಗಿ ಆಗೋ ಒಂದು ಅವಕಾಶ ಅದು ಸೃಷ್ಟಿ ಮಾಡೋದಂಗಿರುತ್ತೆ. ಈ ಮೊದಲ ಅತಿಥಿ ಇದ್ದೀವಿ. ಒಂದು ದೊಡ್ಡ ಚಪ್ಪಾಳೆಯ ಮುಖಾಂತರ ಅವರನ್ನು ಸ್ವಾಗತ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಿರಿಯ ರಂಗಕರ್ಮಿ, ಹಿರಿಯ ಕಲಾವಿದರು, ನಿರ್ದೇಶಕರು ಹಾಗೂ ಜಗತ್ತಿನಾದ್ಯಂತ ತಮ್ಮ ಹೆಸರನ್ನ ಉಳಿಸ್ಕೊಂಡಿರ್ತಕ್ಕಂಥ ಪ್ರಕಾಶ್ ಬೆಳಗಡಿ ಸರ್ ಅವ್ರಿಗೆ ತುಂಬ ಹೃದಯದ ಸ್ವಾಗತ.
ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಉತ್ಸಾಹ ಕೊಡಬೇಕು ದಯವಿಟ್ಟು ಪ್ರೇಕ್ಷಕರು. ವಿತರಕರ ಸಂಘದ ಅಧ್ಯಕ್ಷರಾದಂತಹ ನವಶಕ್ತಿ ನಾಗರಾಜ್ ಅವರು ಮೇಲ್ಬರಬೇಕು. ಅದೇ ರೀತಿ ಎ ನರಸಿಂಹ ಹಿರಿಯ ನಿರ್ಮಾಪಕರು ವೇದಿಕೆಗೆ ಆಗಮಿಸಬೇಕು. ಕಾಮಾಕ್ಷಿ ರಾಜುರವರು, ಕಾಮಾಖ್ಯ ಮುರಳಿಯವರು ಬನ್ನಿ. ನಮ್ಮ ನೆಚ್ಚಿನ ಶಾಸಕರು ಆದಂತಹ ಬಾಲರಾಜ್ ಸರ್ ಮೇಲ್ಗಡೆ ಬರಬೇಕು. ಮಾಜಿ ನೋಡಿ ಸರ್, ಈ ಕಾಲದಲ್ಲಿ ಕೂಡ ಧನಲಕ್ಷ್ಮಿ ಗ್ರೂಪ್ನ ಮಾಲೀಕರಾದಂತಹ ನಾರಾಯಣ ಸ್ವಾಮಿಗಳು ವೇದಿಕೆಯನ್ನು ಅಲಂಕರಿಸಬೇಕು. ಬನ್ನಿ ಸರ್, ದಯವಿಟ್ಟು ಬನ್ನಿ. ಹಾಗೆ ಚಿತ್ರದ ಸಂಗೀತದ ನಿರ್ದೇಶಕರಾದಂತಹ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು, ಚಿತ್ರದ ನಾಯಕಿ ಸ್ಪಂದನ ಮೇಲಕ್ಕೆ ಬರಬೇಕು. ಅದೇ ರೀತಿ ತಾವು ಮತ್ತೊಬ್ಬ ನಾಯಕಿ ಲಾವಂತಿ ವೇದಿಕೆಗೆ ಬರಬೇಕು. ಸನತ್ ಕುಮಾರ್ ಅವರು ಬನ್ನಿ ಪರವಾಗಿ. ಓಕೆ, ಆಯ್ತು. ನಾಗೇಶ್ ಕುಮಾರ್ ಅವರು ಬನ್ನಿ. ಸರ್, ಹಿಕೋರ ಚಿತ್ರದ ಕಲಾವಿದರು ಮತ್ತು ತಂತ್ರಜ್ಞರುಗಳು ವೇದಿಕೆಯನ್ನು ಅಲಂಕರಿಸಬೇಕು. ಮಹಾಂತೇಶ್ವರ ಮೇಲೆ ಬರಬೇಕು. ಇನ್ನೊಂದೆರಡು ಚೇರ್ಗಳು ಹಾಕಿ ಸರ್, ಆ ಕಡೆ ಚೇರ್ಗಳು ಹಾಕಿ. ಸರ್, ಅಲ್ಲ ನಿಮ್ ಕ್ಯಾಮ್ರಾಗೆ ಮುಂದೆ ತಾನೇ ಸರ್ ಬೇಕು, ಹಿಂದೆ ಇದ್ದಿಲ್ಲ. ಎಷ್ಟು ಚೇರ್ಗಳಿದೆ ಅಷ್ಟು ಚೇರ್ಗಳು ಹಾಕಿ. ಅದೇ ರೀತಿ ನೀನಾಸಂ ತಂಡದಿಂದ ಬಂದಿರತಕ್ಕಂತ ಎಲ್ಲಾ ಪ್ರತಿಭೆಗಳು ವೇದಿಕೆಯನ್ನ ಹಂಚ್ಕೋಬೇಕು. ಅಲ್ಲ, ದೂರದಿಂದ ಬಂದಿದ್ದೀರಾ, ಬನ್ನಿ, ಎಲ್ರಿಗೂ ಮುಖ ಪರಿಚಯ ಮಾಡ್ಕೊಳ್ಳಿ, ಬನ್ನಿ. ಈ ಕ್ಷಣದಲ್ಲಿ ನಮ್ಮ ಮನೆಯವ್ರನ್ನ ಒಂದೆರಡು ನಿಮಿಷ ನಾನು ಸ್ಮರಿಸ್ಕೋತೀನಿ. ಶ್ರೀಧರ್ ಅಂತ ನಮ್ಮ ಮನೆಯವರು, ಅವ್ರು ಇದ್ದಿದ್ರೆ ನನಗೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲನೋ ಅಂತ ದಿನ ಕೊರಗಿ ಸ್ವಲ್ಪ ನನಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತುಂಬ ಡಿಸ್ಟರ್ಬ್ ಆದೆ. ಆ ಸಮಯದಲ್ಲಿ ನನ್ನ ಮಗ, ನನ್ನ ಕುಟುಂಬ ಅಂದರೆ ನನ್ನ ಇಡೀ ಕುಟುಂಬದವರು ನನ್ನ ಜೊತೆಗೆ ನಿಂತ್ಕೊಂಡು, ಇಲ್ಲ ಅಮ್ಮ, ಏನಾದರೂ ಮಾಡೋಣ, ಇದರಿಂದ ನೀನು ಹೊರಗೆ ಬರಬೇಕು ಅಂತ ನನ್ನ ಕುಟುಂಬದವರು, ನನ್ನ ಮಗ ಅಂತ ಇವತ್ತು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ನನ್ನ ಮಗ ನನಗೆ ಬೆನ್ನಲ್ಲಿ ಬಾ ನಿಂತ್ಕೊಂಡ. ಆಮೇಲೆ ನಾನು ಮಾತಾಡ್ತಾ ಡೈರೆಕ್ಟರ್ ಜೊತೆ ನಾನು ಮಾತಾಡಿದಾಗ, ಅಕ್ಕ ಮಾಡೋಣ ಅಕ್ಕ, ಹೆದರಬೇಡಿ ಅಕ್ಕ, ಮಾಡೋಣ ಅಕ್ಕ, ತುಂಬ ನನಗೆ ಧೈರ್ಯವನ್ನು ತುಂಬಿದವರು ಡೈರೆಕ್ಟ್ರು. ಇವತ್ತು ನೀನಾಸಮಲ್ಲಿ ಊಟ ಹಾಕಿದೆ ಆದ್ರೂ ಎಲ್ಲದೂ ಅವರು ನನಗೆ ಧೈರ್ಯ ತುಂಬಿ ಇದು ಮಾಡೋದು. ಕಡೆಗೆ ಬಂದು ನಿಂತಿದ್ದು ಏನು ಮಾಡೋದು ಅಂತ ಬಂದಾಗ ಒಂದು ವ್ಯಕ್ತಿಯ ಹೆಸರನ್ನ ಸೂಚಿಸ್ತಾರೆ. ಅವರು ಟೇಸಿ ವೆಂಕಟೇಶ್ ಅಂತ. ನೀವು ಅವ್ರ ಹತ್ರ ಹೋದ್ರೆ ಒಂದಿಷ್ಟು ನಿಮಗೆ ಏನೋ ಒಂದು ದಡ ಮುಟ್ಟಬಹುದು ಅಂತ ವಿಚಾರ ಬಂದಾಗ, ನಾನು ಒಂದು ದಿನ ಜಯನಗರ ಅವರ ಆಫೀಸಿಗೆ ಹೋಗ್ತೀನಿ. ಆಫೀಸಿಗೆ ಹೋಗಿ ಮಾತಾಡಿದಾಗ ನನ್ನ ಕಷ್ಟಗಳನ್ನೆಲ್ಲದನ್ನು ಅವರಿಗೆ ಸವಿಸ್ತಾರವಾಗಿ ಫೋನಲ್ಲೆಲ್ಲ ಮಾತಾಡಿರ್ತೀನಿ. ಕೇಳ್ಕೊಂಡಾಗ ಅವರು, ಆಯ್ತು ಅಕ್ಕ, ಬಂದಿದ್ದೀರಾ, ಮಾಡೋಣ ಅಂತ ನನಗೆ ಧೈರ್ಯ ತುಂಬಿದಂಥ ವ್ಯಕ್ತಿ ಟೇಸಿ ವೆಂಕಟೇಶ್ ಅವರು. ಅದರ ಹಿಂದಿನ ಒಂದು ವ್ಯಕ್ತಿ ಆಕಾಶ್ ಆಡಿಯೋ ಗೋಪಾಲಣ್ಣ ಅಂತ.
ಇವ್ರು 2 ಜನ ನಮಗೆ ಅವತ್ತಿನಿಂದ ಇವತ್ತಿನವರೆಗೂ ಸಿನಿಮಾ ಬಗ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದ ವಿಚಾರಗಳನ್ನೆಲ್ಲ ತಿಳಿಸ್ಕೊಂಡು ಹೇಳ್ಸ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಬಂದು ಇವತ್ತು ನಾನು ಈ ವೇದಿಕೆ ಮೇಲೆ ಆಡಿಯೋ ರಿಲೀಸ್ ಮಾಡಿಕೊಂಡು ಟ್ರೈಲರ್ ಬಿಡುಗಡೆ ಮಾಡಿಕೊಂಡು ಇವತ್ತು ಮೂವಿ ರಿಲೀಸ್ ಡೇಟನ್ನು ಮುಂದಿನ ದಿನಗಳಲ್ಲಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಿಷ್ಟಕ್ಕೂ ಕಾರಣ ನಮ್ಮ ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಅವರ ಇದರಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಆರ್ಟ್ ಆ್ಯಂಡ್ ಆಡಿಯನ್ಸ್ ತೇಜಿ ವೆಂಕಟೇಶ್ ಅವರ ನಮ್ಮ ಸಹಭಾಗಿತ್ವದೊಂದಿಗೆ ಮುಂದಿನ ದಿನಗಳಲ್ಲಿ ತೆರೆಗೆ ಬರುತ್ತೆ. ಎಲ್ಲರೂ ನೋಡಿ ಆರೈಸಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ ನನಗೆಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಹೆಚ್ಚಿನದಾಗಿ ನನ್ನನ್ನು ತಲುಪಿಸ್ಬೇಕಾದ ಜಾಗ ಮಾಧ್ಯಮ ಮಿತ್ರರ ಕೈಗಿದೆ. ಮಾಧ್ಯಮ ಮಿತ್ರರವರು ನನ್ನನ್ನು ವೆಂಕಟೇಶನ್ನ ಒಂದು ತುರ್ತು ಈ ಆಕ್ಚುಲಿ ಮೊದಲಿಗೆ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಎಲ್ಲ ಹಿರಿಯ ಚೇತನ ಜೀವಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ನನ್ನ ಎಲ್ಲ ಸ್ನೇಹಿತರು ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಆ್ಯಕ್ಚುಲಿ ನಾವು ಟ್ರೇಲರ್ ಬಿಡುಗಡೆ ಮಾಡಬೇಕು ಅಂತ ಬಂದಾಗ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ವಿ. ಈಗ ಇಡೀ ಒಂದು ಬಹುತೇಕ ನೀನಾಸಂ ತಂಡದವರೇ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದಾಗ ಈ ಟ್ರೇಲರ್ ಬಿಡುಗಡೆಯ ಕಾರ್ಯಕ್ರಮವೂ ಕೂಡ ನೀನಾಸಂ ಪ್ರತಿಭೆಗಳ ಸಮ್ಮುಖದಲ್ಲಿ ಟ್ರೇಲರ್ ಬಿಡುಗಡೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ ಅಂತೇಳಿ ನಾವು ಇದನ್ನು ಒಂದು ಮಾತಾಡ್ಕೊಂಡ್ವಿ. ಆದರೆ ದುರದೃಷ್ಟವಶಾತ್ ನಿನ್ನೆ ನಮ್ಮ ನೀನಾಸಂನ ಒಂದು ಹಿರಿಯ ಜೀವ ತೀರ್ಕೊಂಡ್ಬಿಟ್ರು. ಹೀಗಾಗಿ ನಮ್ಮ ಗುರುಗಳು, ನಮ್ಮ ಅಷ್ಟೂ ಗುರುಗಳು ಎಲ್ಲರೂ ಒಂದು ಹೆಚ್ಚು ಕಡಿಮೆ ಒಂದು 60ರಿಂದ 70 ಜನ ನಮ್ಮ ನೀನಾಸಂ ತಂಡದವರು ಇವತ್ತು ಬರಬೇಕಾಗಿತ್ತು. ಅದಕ್ಕೋಸ್ಕರನೇ ಇದೊಂದು ದೊಡ್ಡ ಈ ಸಭೆಯನ್ನು ನಾವು ನಿಯೋಜಿಸಿದ್ವಿ. ಅದು ಎಲ್ಲ ಆಗೋಗಿತ್ತು. ಅದು ಏನು ಮಾಡೋಕ್ಕಾಗಲ್ಲ, ಆ ಥರದೊಂದು ವಾತಾವರಣ ಕ್ರಿಯೇಟ್ ಆಗೋಯ್ತು. ಇದರ ಮೂಲ ಉದ್ದೇಶವೇ ನೀನಾಸಂ ರಂಗಭೂಮಿ ಪ್ರತಿಭೆಗಳ ಸಮ್ಮುಖದಲ್ಲಿ ಒಂದು ಟ್ರೇಲರ್ ಬಿಡುಗಡೆ ಅಂತಕ್ಕಂಥದ್ದೇ ಕಾನ್ಸೆಪ್ಟು. ಇದರ ಜೊತೆಗೆ ಕೇವಲ ನೀನಾಸಂ ಅಷ್ಟೇ ಅಲ್ಲ, ಎಲ್ಲ ಸಕಲ ರಂಗಭೂಮಿಯ ಏನು ರಂಗಕರ್ಮಿಗಳಿದ್ದಾರೆ ಅವರ ಸಮ್ಮುಖ ಅಂತಕ್ಕಂಥದ್ದು ಒಂದು ಮೂಲ ಉದ್ದೇಶ. ಹಂಗಂದ್ಬಿಟ್ಟು ನಾವು ರಂಗಾಯಣ ಬೇರೆ, ಅಭಿನಯ ತರಂಗ ಬೇರೆ, ಸಮಷ್ಟಿ, ಈ ಥರ ನಾನಾ ಥರದ ಒಂದಷ್ಟು ಇದಾವಲ್ಲ, ಅದು ಬೇರೆ ಇದು ಬೇರೆ ಅಂತ ವಿಂಗಡಿಸ್ತಾ ಇಲ್ಲ. ಅವರು ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಹಿರಿಯರ ಸಮ್ಮುಖದಲ್ಲಿ ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ವಿ. ಟ್ರೇಲರ್ನ ನೀವು ನೋಡಿದ್ದೀರಿ. ಸಿನಿಮಾ ಬಗ್ಗೆ ನಾವು ಹೆಚ್ಚು ಮಾತಾಡೋಕ್ಕಾಗಲ್ಲ. ಇನ್ನೇನಿದ್ರು ಪ್ರೇಕ್ಷಕರು ಮಾತಾಡಬೇಕು. ಪ್ರೇಕ್ಷಕರು ಮಾತಾಡುವಂಗೆ ಮಾಡಬೇಕಾದಂತಹ ಒಂದು ಕೆಲಸವನ್ನ, ಸಹಾಯವನ್ನ ನೀವು ಮಾಧ್ಯಮ ಮಿತ್ರರು ಮಾಡಿಕೊಡ್ಬೇಕು. ಒಂದು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸಹಜವಾಗಿ ಯಾರೇ ಸಿನಿಮಾ ಮಾಡಲಿ, ನಾವು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಥವಾ ಏನಾಗಿ ಅದರಿಂದ ನಾವು ನನಗೆ ಜೀವನ ಮತ್ತೆ ಇದು ಎರಡನ್ನೂ ಕೊಟ್ಟಿದೆ. ಅಲ್ಲಿ ನೀನಾಸಂ ಬದುಕು ಮತ್ತೆ ಜೀವನದ ಒಂದು ಪಯಣ ಹೇಗೆ ನಡೆಸ್ಕೋಬೇಕು, ಹೇಗಿರಬೇಕು, ಹೇಗೆ ಕಲಿಬೇಕು. ನಾನಿವತ್ತು ಜಂಬೆಸ್ ಸರ್ ಅವರು ನಿನ್ನೆ ಒಂದು ಸ್ವಲ್ಪ ಸಣ್ಣ ಒಂದು ಅಚಾನಕ ಇದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ. ಅವರಿವತ್ತು ಈ ವೇದಿಕೆ ಮೇಲೆ ಇರ್ತಾ ಇದ್ರು, ಬರೋಕ್ಕಾಗಿಲ್ಲ. ಮತ್ತೊಬ್ಬರು ಐತಾಳ್ ಸರ್ ಅಂತ, ಅವರಿಗೂ ಬೇರೆ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅವರೆಲ್ಲರೂ ನಾನಿಲ್ಲಿ ಸ್ಮರಿಸ್ಕೊಳ್ತಾ ಇದ್ದೀನಿ. ನಮ್ಮ ನೀನಾಸಂನ ಎಲ್ಲ ವಿದ್ಯಾರ್ಥಿಗಳು, ನಾನು 18 ವರ್ಷ 1992-93 ದರ್ಶನ್ ಅವರು ನಮಗೆ 2ನೇ ಬ್ಯಾಚು, ಫಸ್ಟ್ ಬ್ಯಾಚ್ ದರ್ಶನ್ ಅವರು. ಅಲ್ಲಿಂದ ಶುರುವಾಗಿದ್ದು 2011-12 ನೀನಾಸಂ ಕಿಟ್ಟಿ, ಅಲ್ಲಿಗೆ ನಾವು ನೀನಾಸಂವನ್ನು ಬಿಟ್ಟು ಹೊರಗಡೆ ಬಂದ್ವಿ. ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಒಂದು ಊಟ ಬಡಿಸಿ, ಇವತ್ತು ರತ್ನಕ್ಕನ ಹೆಸರು ಅಥವಾ ನೀನಾಸಂನ ಹೆಸರು ಅದು ನನ್ನನ್ನು ಇವತ್ತು ಎಲ್ಲಿಗೋ ತಗೊಂಡೋಗಿ ನಿಲ್ಲಿಸಿದೆ. ಮುಂದೆ ನೀವು ನಿಲ್ಲಿಸಬೇಕು ನನ್ನನ್ನು ಅಂತ ನಾನು ಈ ಮೂಲಕ ಎಲ್ಲರನ್ನೂ ಕೇಳ್ಕೊತಾ, ನನಗೆ ನೆಚ್ಚಿನ ಸಹಕಾರ ಕೊಡಬೇಕಾದಂಥ ಮಾಧ್ಯಮ ಮಿತ್ರರು, ಇವತ್ತು ಯೂಟ್ಯೂಬ್ ಚಾನಲ್ ಇರ್ಬೋದು, ಫೇಸ್ಬುಕ್, ಏನೋ ನನಗದೆಲ್ಲ ಹೇಳಕ್ಕೆ ಬರಲ್ಲ, ನನಗದೆಲ್ಲ ಗೊತ್ತೂ ಇಲ್ಲ. ನೀವು ನನಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟು ಈ ಘೋರ ಸಿನಿಮಾ
ಹೊಸ ನಿರ್ದೇಶಕರ ಜೊತೆಗೆ ಹೊಸ ನಿರ್ಮಾಪಕರು ನಿಂತ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಪ್ರಕಾಶ್ ಬೆಳವಡಿ ಸರ್ ಜೊತೆಗೆ ನೀನಾಸಮಲ್ಲಿ ನಾನು ಅವ್ರ ಜೊತೆಗೆ 2 ನಾಟಕ ಮಾಡಿದ್ದೀನಿ. 2 ಜಡೆ ಹಾಕಿ ನಂಗೆ ನಾಟಕ ಮಾಡಿಸಿದ್ದಾರೆ. ಒಟ್ಟು ನಾನು 8 ನಾಟಕ ಮಾಡಿದ್ದೀನಿ. ಅದರಲ್ಲಿ ನನಗೆ ಪ್ರಕಾಶ್ ಬೆಳವಡಿ ಸರ್ ಜೊತೆಗೆ 2 ನಾಟಕ ಮಾಡಿದ್ದೀನಿ. ಅವರ ತಂದೆ ಸರ್ ಅಪ್ಪನ ನಾಣಿ ಸರ್, ಮೇಕಪ್ ನಾಣಿ ಸರ್ ಅಂತ. ಅವರ ಒಟ್ಟು ನಂಗೆ ಟೋಟಲಿ ನಂಗೆ ನೀನಾಸಮ್ಮಿನ ಒಂದಿಷ್ಟು ನನಗೆ ಅದು ಹೇಳ್ಕೊಳ್ಳೋದಕ್ಕೆ ಇಷ್ಟು ಉದ್ದ ಇದೆ, ಆದರೆ ಸಮಯ ಇಲ್ಲ. ಎಲ್ಲರೂ ಮನು ಚಕ್ರವರ್ತಿ ಇರ್ಬೋದು, ದೀಪಾ ಮೇಡಮು, ಶ್ರೀಧರ್ ಸರ್, ನೀನಾಸಮ್, ಕೆ ವಿ ಸುಬ್ಬಣ್ಣ, ಅದೆಲ್ಲದನ್ನು ನಾನು ಸ್ಮರಿಸ್ಕೋತಾ ಇವತ್ತು ನೀನಾಸಮ್ಗೆ ನಾನೊಂದು ದೊಡ್ಡ ಆಭಾರಿಯಾಗಿ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ನೀನಾಸಮ್ಮಿನ ಹಿತೈಷಿಗಳು, ಸಂಬಂಧಿಗಳು, ರಂಗ ಅಂದರೆ ನೀನಾಸಮ್ ಒಂದಿಲ್ಲ, ರಂಗ ಶಿಕ್ಷಣ ತರಬೇತಿ ಅಂದರೆ ಎಲ್ಲದೂ ಬಂತು. ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ಈ ಮೂಲಕ ಎಲ್ಲರ ಹತ್ರನೂ ಕೇಳ್ಕೊತಾ ಹೀಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಾಗ ನನಗೆ ದೊಡ್ಡ ಸವಾಲಾಗಿ ನಿಂತಿದ್ದು ಡಿಸ್ಟ್ರಿಬ್ಯೂಷನ್. ಅದು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ, ಇಂಗ್ಲೀಷಲ್ಲಿ ವಿತರಕರು. ಅದು ಬಂದಾಗ ನಾನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ನನಗೆ ಬಂದಾಗ ಕಷ್ಟ ಸಾಧ್ಯ ಅಂತ ಅನ್ನಿಸ್ತು. ಹೇಳ್ಬಿಟ್ಟೆ ನಾನು ಡೈರೆಕ್ಟರ್ ಹತ್ರ, ಇಲ್ಲ ನನಗೆ ಆಗಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ. ಹಂಗೆ ಹೇಳಿ ನಾನು ಮನೆಗೆ ಹೋಗ್ತೀನಿ ಅಂತ ಎಲ್ಲ ನಾವು ರೆಡಿ ಮಾಡಿ ವ್ಯಕ್ತಿತ್ವ ಇರ್ತಕ್ಕಂಥ ವೆಂಕಟೇಶಪ್ಪ ಅವರು 2 ಮಾತನಾಡೋದಕ್ಕೆ ಪ್ಲೀಸ್. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಮಾಧ್ಯಮ ಮಿತ್ರರೇ, ಸಹೃದಯರೇ, ಒಂದು ನಿರಂತರವಾದ ಪರಿಶ್ರಮ ಫಲ ಕೊಡಲೇಬೇಕು ಅನ್ನುವಂತಹದ್ದು ನಮ್ಮೆಲ್ಲರ ಆಶಯ. ಬೇರೆ ಬೇರೆ ರಂಗದ ಉದ್ಯಮಿಗಳು ಸಿನಿಮಾಕ್ಕೆ ಬಂದಾಗ, ಸಿನಿಮಾಕ್ಕೆ ಹಣವನ್ನು ಹಾಕಿದಾಗ ಅವ್ರು ಇನ್ನೆಲ್ಲ ಒಂದು ಕಡೆ ನಿಭಾಯಿಸುವ ಶಕ್ತಿ ಇರುತ್ತೆ. ಆದರೆ ಎಲ್ಲ ಮೊದಲು ಸೇರುವಾಗ ನೀನಾಸಮಲ್ಲಿ ಬಹುತೇಕರು ಬಡ ಕಲಾವಿದರುಗಳೇ ಸೇರಿರ್ತಾರೆ. ಅವರೆಲ್ಲರಿಗೂ 18-20 ವರ್ಷಗಳ ಕಾಲ ಅನ್ನವನ್ನು ಹಾಕಿದ ಅನ್ನದಾತೆ ರತ್ನಶ್ರೀಧರ್ ಅವರು. ಇಂಥವರು ಒಂದು ಹೊಸ ಸಾಹಸಕ್ಕೆ ಇಳಿತಾರೆ ಅಂತಾದಾಗ ಅವರ ಸಿನಿಮಾಗಳು ಗೆಲ್ಲಲೇಬೇಕು. ಅದು ಒಕ್ಕೊರಲಿನ ಆಶಯ ಮತ್ತು ಹಾರೈಕೆ. ಯಾಕೆಂದರೆ ಯಾವಾಗಲೂ ಕೂಡ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮೆಲ್ಲರ ಪ್ರಾರ್ಥನೆ ಹಿಕೋರಾ ಸಿನಿಮಾ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು. ಇನ್ನೊಂದು, ನೀನಾಸಮ್ ಕಿಟ್ಟಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇಟ್ಟು ಮನೆ ಕಟ್ಟುವ ಹಾಗೆ ಇಡೀ ಸಿನಿಮಾವನ್ನು ತುಂಬ ಅಚ್ಚುಕಟ್ಟಾಗಿ ಹಾಡುಗಳಿರ್ಬೋದು ಅಥವಾ ನಟನೆ ಇರ್ಬೋದು, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅದರ ಬಗ್ಗೆ ಏಕಾಗ್ರತೆಯಿಂದ, ತನ್ಮಯದಿಂದ ಆ ಕೆಲಸವನ್ನು ಮಾಡಿದ್ದಾರೆ. ಆ ಸಿನಿಮಾ ಇವತ್ತು ಟ್ರೈಲರಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ. ಮೊನ್ನೆ ಹಾಡುಗಳು ಬಿಡುಗಡೆ ಆದಾಗಲೂ ಕೂಡ ತಾವೆಲ್ಲರೂ ಕೂಡ ಗಮನಿಸಿದಿರಿ. ಇಂತಹ ಸಿನಿಮಾ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸಾಗಬೇಕು ಅಂತಂದರೆ ನಾನು ಕೂಡ ಮಾಧ್ಯಮದವನೇ, ನಮ್ಮಗಳ ಸಹಕಾರ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಹಾರೈಕೆ ಸಿನಿಮಾ ಮೇಲಿರಲಿ. ಹೊಸ ಹೊಸ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಬೆಳಿಬೇಕು ಅಂತಂದರೆ ನಾವೆಲ್ಲರೂ ಕೂಡ ಅವರಿಗೆ ಬೆಂತಟ್ಟಬೇಕಾಗಿದೆ. ಹಾಗಾಗಿ ನಾವು ಆ ಕೆಲಸವನ್ನು ಮಾಡೋಣ. ಹಿಕೋರಾ ಸಿನಿಮಾ ಬಹಳ ದೊಡ್ಡ ಮಟ್ಟದ ಯಶಸ್ವಿಯಾಗಲಿ ಅಂತ ಹೇಳ್ತಾ ಶುಭ ಹಾರೈಸ್ತೀನಿ. ನಮಸ್ಕಾರ. ಮಿಥುನ್ ಚಾಲನೆ ಮಾಡಿದಂಥ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಸರ್, ಈಗ ಇದೆ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ. ಎಲ್ಲರೂ ತಮ್ಮ ಆಸನವನ್ನು ಅಲಂಕರಿಸಬೇಕು ಅಂತ ಕೇಳ್ಕೊತಿದ್ವಿ.
ಮೂರ್ತಿ ಸರ್ ರೆಡಿ ಇದ್ದೀರಾ? ಫಸ್ಟ್ ಟ್ರೇಲರ್ ಹಾಕೋಣ. ಟ್ರೇಲರ್ ಆದ್ಮೇಲೆ ಸಾಂಗ್ಸ್ ಅನ್ನ ಪ್ಲೇ ಮಾಡೋಣ. ಹಾ, ನಮ್ಮ ಚಿತ್ರದ ಟ್ರೇಲರ್ನ ವಿಶ್ ಮಾಡಿ ಓಕೆ ಅಂತ ಹೇಳುವ ಮುಖಾಂತರ ನಮ್ಮ ಪ್ರಕಾಶ್ ಬೆಳವಡಿ ಸರ್ ಉದ್ಘಾಟನೆ ಮಾಡಿಕೊಡ್ಬೇಕು, ಟ್ರೇಲರ್ ಬಿಡುಗಡೆ ಮಾಡಿಕೊಡ್ಬೇಕು ಅಣ್ಣ. ದಯವಿಟ್ಟು ಬನ್ನಿ. ಆಮೇಲೆ ಕಟ್ ಮಾಡ್ಕೊಳ್ಳಿ, ಎಷ್ಟು ಬೇಕಷ್ಟು ಕಟ್ ಮಾಡಿ ಸರಿ ಹೋಗೋದಿಲ್ಲ. ಕಟ್ ಮಾಡಿ ಸಪ್ರೇಟಾಗಿ ಮಾಡಿ ನೀವು. ಹಾ, ಲೈಟ್ಸ್ ಆನ್ ಮಾಡ್ಬೇಕಣ್ಣ. ಲೈಟ್ಸ್ ಆನ್ ಮಾಡಿ ಒಂದು ನಿಮಿಷ. ಇರುತ್ತೆ ಕನ್ನಡಕ್ಕೆ. ಇದಕ್ಕಿಂತ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥರೋಲಿ ಅನ್ಪ್ರೊಫೆಷನಲ್ ಇಂಡಸ್ಟ್ರಿ ಇಂಡಿಯಾಲಿ ಇರೋದು ಅಂದರೆ ನಾನು ನೋಡಿರೋದ್ರಲ್ಲಿ ಕನ್ನಡ ಇಂಡಸ್ಟ್ರಿ. ಅದು ಮೂಲ, ಅದಕ್ಕೆ ಕಾರಣ ಮೇನ್ ಫಾಲ್ಟ್ ಪ್ರೊಡ್ಯೂಸರ್ಸ್ದು. ದರ್ ಎಂಟೈರ್ಲಿ ಅನ್ಪ್ರೊಫೆಷನಲ್. ಅವ್ರಿಗೆ ಲೀಗಲ್ ಗೊತ್ತಿರಲ್ಲ, ಮಾರ್ಕೆಟ್ ಗೊತ್ತಿರಲ್ಲ, ಸಿನಿಮಾ ವಿಜುವಲ್ ಲ್ಯಾಂಗ್ವೇಜು. ನೀವು ಕನ್ನಡದಲ್ಲಿ ಮಾಡಿದ್ದು ಸಿನಿಮಾ ಇಟಲಿಲಿ ರನ್ ಮಾಡ್ಬೋದು ಅನ್ನೋ ತಲೆ ಇಲ್ಲ ಅವ್ರಿಗೆ. ದೇ ಡೋಂಟ್ ಥಿಂಕ್ ಅಟ್ ಆಲ್. ಯಾರಾದ್ರು ಪ್ರಾಡಕ್ಟ್ ತಯಾರು ಮಾಡಿದ್ರೆ ಕನ್ನಡ ಪ್ರಾಡಕ್ಟ್ ಅಂತ ಮಾಡೋದಿಲ್ಲ. ಬೆಂಗಳೂರಿನಲ್ಲಿ ಏನಾದ್ರು ತಯಾರಿಸಿದ್ರೆ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಅದೇ ಮಾರ್ಕೆಟು. ಭಾಷೆ ನಾಮಿನಲ್ ದೃಶ್ಯ ಮಾಧ್ಯಮಕ್ಕೆ. ಅದನ್ನು ವಿಚಿತ್ರ ಮಾಡಿ ಇಟ್ಕೊಂಡಿದ್ದೀವಿ ಅಂತಂತ ಹೋರಾಟ ಮಾಡಿ. ಎನಿವೆ, ಉದ್ದ ಮಾತಾಡೋದು ಬೇಡ ನನಗೆ. ನೋಡಿ, ಮಾಡಿದ್ದಾರೆ. ನೀವು ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡಿ. ಸ್ವಲ್ಪ ನಾ ಹೇಳೋದು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿ. ಮಾಡಿದ್ರೆ ಒಂದಷ್ಟು ಜನ ನೋಡಿದ್ರೆ ಸಿನಿಮಾನ ಇಂಥ ಸಾಹಸ ಮಾಡೋದಕ್ಕೆ ಮತ್ತೆ ಯಾರಾದರೂ ಧೈರ್ಯ ಮಾಡ್ಬೋದು, ರತ್ನಕ್ಕ ಮಾಡಿದಾಗ. ಅದಕ್ಕೆ ನೀವು ನೋಡಿ ಈ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮುಗಿಸ್ತೀನಿ. ನಮಸ್ಕಾರ.